ಡಿಕೆ ಶಿವಕುಮಾರ್ ಕರ್ನಾಟಕದ ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಚಿತ್ರದುರ್ಗದ ನೊಣವಿನಕೆರೆ ಶ್ರೀಗಳು ತಮ್ಮ ಸಂತೋಷ ಮತ್ತು ಆಶೀರ್ವಾದವನ್ನು ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಿರುವ ಖುಷಿಯಿಂದ ಅವರ ಬಗ್ಗೆ ಮಾತನಾಡಿದ್ದಾರೆ. ಶ್ರೀಮಠದ ಪರಂಪರೆ, ಭಕ್ತಿ ಮತ್ತು ಗುರುಕೃಪೆಯಿಂದ ಡಿಕೆಶಿ ಇಂದಿನ ಸ್ಥಾನಕ್ಕೆ ಬಂದಿದ್ದಾರೆ ಎಂದು ಭಾವನೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ನೊಣವಿನಕೆರೆ ಶ್ರೀಗಳು ಡಿಕೆಶಿಯನ್ನ ಶ್ರೀಮಠದ ಮಗ ಎಂದು ಕರೆದಿದ್ದಾರೆ. ಹಲವಾರು ವರ್ಷಗಳಿಂದ ಡಿಕೆಶಿ ಶ್ರೀಮಠದ ಮೇಲೆ ಅಪಾರ ಭಕ್ತಿ ಇಟ್ಟು ಶ್ರದ್ಧೆಯಿಂದ ಸೇವೆ ಮಾಡುತ್ತಾ ಬಂದಿದ್ದಾರೆ ಎಂದು ಅವರು ನೆನಪಿಸಿದ್ದಾರೆ. ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯ ಕೃಪೆಯಿಂದ ಡಿಕೆಶಿ ಜಯಶೀಲರಾಗಿದ್ದಾರೆ, ಜನರ ಪ್ರೀತಿಯನ್ನ ಗೆದ್ದಿದ್ದಾರೆ. ಇದೀಗ ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸುವ ಮಟ್ಟಿಗೆ ಬೆಳೆದಿದ್ದಾರೆ ಎಂದು ನೊಣವಿನಕೆರೆ ಶ್ರೀಗಳು ಹೇಳಿದ್ದಾರೆ. ಶ್ರೀಗಳು, ಭಕ್ತರು ತಾವೆಲ್ಲ ಗೆದ್ದಿದ್ದೀರಿ ಎನ್ನುವುದು ಸಂತೋಷದ ವಿಷಯ ಎಂದು ಹೇಳುವುದರ ಮೂಲಕ ಇದು ಕೇವಲ ಡಿಕೆಶಿಯ ಜಯವಲ್ಲ, ಅವರನ್ನೆಲ್ಲ ಬೆಂಬಲಿಸಿದ ಭಕ್ತರು ಜನರ ಜಯವೂ ಕೂಡ ಹೌದು ಎಂದು ತಿಳಿಸಿದ್ದಾರೆ. ರಾಜ ಪ್ರತಿಪಾಲಕ ದೇವತೆಗಳ ಆಶೀರ್ವಾದ, ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯದಂತೆ ಡಿಕೆಶಿಗೆ ಎಲ್ಲರ ಸೇವೆ ಮಾಡುವಷ್ಟು ಆಯಸ್ಸು, ಆರೋಗ್ಯ, ಭಾಗ್ಯ ದೊರಕಲಿ ಎಂದು ಪ್ರಾರ್ಥಿಸಿದ್ದಾರೆ.